ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರ್ತ್ವಿಕ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಮನೆಯಲ್ಲೇ ಸುಲಭವಾಗಿ ಏಲಕ್ಕಿ ಪುಡಿನ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ರೀತಿ ನೀವು ಏಲಕ್ಕಿ ಪುಡಿ ಮಾಡಿದರೆ ನೀವು ವರ್ಷ ಪೂರ್ತಿ ಇದನ್ನೇ ನೀವು ಬಳಸ್ಬೋದು. ಆ ಥರ ನೀವು ಏಲಕ್ಕಿ ಪುಡಿನ ಮಾಡಿಟ್ಕೊಳ್ಬೋದು. ನಾನಿಲ್ಲಿ 20ರಿಂದ 25 ಏಲಕ್ಕಿ ಕಾಯಿನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಒಂದು ಜಾಮೂನ್ ಬಟ್ಲನ್ನು ಮುಕ್ಕಾಲು ಭಾಗ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಸಕ್ಕರೆ ಪ್ರಮಾಣವನ್ನು ಜಾಸ್ತಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ, ಅದ್ರ ಸ್ಮೆಲ್ ಕೂಡ ಹೋಗೋದಿಲ್ಲ. ಹಾಗಾಗಿ ನಂತರ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ನಾನು ಏಲಕ್ಕಿ ಕಾಯಿನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮುಕ್ಕಾಲು ಕಪ್ ಆಗುವಷ್ಟು ಅಂತ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಾವು ಸಕ್ಕರೆನ ಆಲ್ಮೋಸ್ಟ್ ಆಗಿ ಎಲ್ಲದಕ್ಕೂ ಬಳಸ್ತೀವಿ. ಪಾಯಸಕ್ಕಾಗಲಿ ಅಥವಾ ಸ್ವೀಟ್ಸ್ಗಾಗಲಿ ಮತ್ತು ಜ್ಯೂಸ್ಗಳಿಗಾಗಲೂ ನಾವು ಸಕ್ಕರೆನ ಬಳಸ್ತೀವಿ. ಆದ್ದರಿಂದ ನಾವು ಸಕ್ಕರೆನ ಜಾಸ್ತಿ ಯೂಸ್ ಮಾಡೋದ್ರಿಂದ ಏಲಕ್ಕಿ ಪುಡಿ ಕೆಡೋದಿಲ್ಲ ಮತ್ತು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಮತ್ತು ಏಲಕ್ಕಿ ಪುಡಿ ಕೂಡ ನುಣ್ಣಿಗೆ ರುಬ್ಬೋಕ್ಕೆ ಸಹಾಯ ಆಗುತ್ತೆ. ಈ ರೀತಿ ಪೌಡ್ರ್ ಆಕಾರವಾಗಿ ನಾವು ಈ ಏಲಕ್ಕಿ ಪುಡಿ ಮತ್ತು ಸಕ್ಕರೆನ ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಸೋಸೋ ಅವಶ್ಯಕತೆ ಇಲ್ಲ, ಹಾಗೆಯೇ ನಾವು ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ನೀವು ಏಲಕ್ಕಿ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಇನ್ಸ್ಟೆಂಟಾಗಿ ಅಥವಾ ಅರ್ಜೆಂಟಾಗಿ ಏನಾದರೂ ಪಾಯಸ ಆಗಲಿ ಜ್ಯೂಸ್ ಆಗಲಿ ಮಾಡಿದರೆ ಆವಾಗ ಕುಟ್ಟೋ ಅವಶ್ಯಕತೆ ಇಲ್ಲ. ನಾವು ಇವಾಗ ಒಂದು ಸರಿ ಮಾಡಿದರೆ ಒಂದು ಏಲಕ್ಕಿ ಕುಟ್ಟಬೇಕಾಗುತ್ತೆ. ಈ ಥರ ಪೌಡ್ರ್ ಮಾಡಿದರೆ ಒಂದು ಚಿಟಿಕೆ ಅಥವಾ ಅರ್ಧ ಚಮಚ ನಾವು ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಾಗೂ ಇರುತ್ತೆ ಮತ್ತು ಇದರ ಸ್ಮೆಲ್ ಕೂಡ ಹಾಗೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾವು ಸಕ್ಕರೆ ಬಳಸೋದ್ರಿಂದ ಇದರ ಸ್ಮೆಲ್ ಕೂಡ ಹಾಳಾಗೋದಿಲ್ಲ. ಹಾಗಾಗಿ ನಾವು ಈ ರೀತಿ ಪೌಡ್ರನ್ನ ಮನೇಲೇ ಮಾಡಿಟ್ಕೊಳ್ಬೋದು ಸುಲಭವಾಗಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಏಲಕ್ಕಿಯಿಂದ ನಮ್ಮ ದೇಹಕ್ಕೆ ಅನೇಕ ಉಪಯೋಗಗಳಾಗುತ್ತವೆ. ಅದರಲ್ಲಿ ಜೀರ್ಣಕ್ರಿಯೆಗೆ, ರಕ್ತ ಪರಿಚಲನಕ್ಕೆ, ತೂಕ ಇಳಿಸಿಕೊಳ್ಳಲು, ಅನೇಕ ಗ್ಯಾಸ್ಟ್ರಿಕ್ ಅಂತಹ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಬೋದು. ಈ ರೀತಿ ಏಲಕ್ಕಿ ಪುಡಿನ ನಮ್ಮ ಮನೆಯಲ್ಲಿ ಅಡುಗೆ ಭಟ್ರು ಮಾಡಿದರು, ಹಾಗಾಗಿ ನಾನು ಈ ರೀತಿಯೇ ಮಾಡಿಟ್ಕೊಳ್ತೀನಿ. ಈ ರೀತಿ ಮಾಡಿಬಿಟ್ಟು ನೀವು ಒಂದು ಪ್ಲಾಸ್ಟಿಕ್ ಅಥವಾ ಗ್ಲಾಸಿನ ಸೀಸದಲ್ಲಿ ಹಾಕಿ ಇಟ್ಕೊಂಡ್ರೆ ಇದು ಕೆಡೋದಿಲ್ಲ. ಹಾಗಾಗಿ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಏಲಕ್ಕಿ ಪುಡಿನ ಮಾಡಿಟ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.